Hello dear students, welcome back to Sajjan Biology classes. In today's session we are going to discuss that very important topic called a medical termination pregnancy. ನಾವು ಜನರಲ್ ಆಗಿ ಆಡು ಭಾಷೆಯಲ್ಲಿ ಇವೆಲ್ಲ ಕೇಳಿರ್ತೀರಿ ಏನು ಅಂದರೆ ಡೆಲಿವರಿ ಟೈಮಲ್ಲಿ ಮಗು ಒಳಗನೆ ಸತ್ತೋಗಿತ್ತು, ಅದಕ್ಕೆ ಚೆನ್ನಾಗಿ ಡೆವಲಪ್ ಆಗಿರಲಿಲ್ಲ, ಹಾಗಾಗಿ ನಾವು ಅಬಾರ್ಷನ್ ಮಾಡಿಸ್ಬಿಟ್ವಿ ಅಂತ ಹೇಳ್ತಾರೆ. ಹಾಗಾದರೆ ವಾಟ್ ಆ್ಯಕ್ಚುಲಿ ದ ಮೀನಿಂಗ್ ಆಫ್ ಅಬಾರ್ಷನ್? ಸೊ ಇದೇ ಅಬಾರ್ಷನನ್ನು ನಾವೇನಂತ ಕರಿತೀವಿ ಅಂದರೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಅನ್ ಇಂಡ್ಯೂಸ್ಡ್ ಅಬಾರ್ಷನ್ ಅಂತ ಹೇಳಿ ಕರಿತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ದಿಸ್ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆರ್ ಇಂಡ್ಯೂಸ್ಡ್ ಅಬಾರ್ಷನ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ? ಸೊ ಹಿಯರ್ ಇಸ್ ದ ಫಸ್ಟ್ ಒನ್ ಡೆಫಿನೇಷನ್. ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ದ ವಾಲಂಟರಿ ಆರ್ ಇಂಡ್ಯೂಸ್ಡ್ ಅಬಾರ್ಷನ್ ಬಿಫೋರ್ ಫುಲ್ ಟರ್ಮ್. ಓಕೆ, ನೋಡ್ರಿ ಇಲ್ಲಿ ವಾಲಂಟರಿ ಇಂಡ್ಯೂಸ್ಡ್ ಅಬಾರ್ಷನ್ ಬಿಫೋರ್ ಫುಲ್ ಟರ್ಮ್ ಬೈ ಅ ಪ್ರಾಕ್ಟೀಷನರ್. ಸೊ ವಾಲಂಟರಿ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಹಂಗಂದರೆ ಯಾಕೆ ಆಗ್ತದೆ ವಾಲಂಟರಿ ಇಂಡ್ಯೂಸ್ಡ್ ಅಬಾರ್ಷನ್? So what actually the reasons? We can discuss all those things in detail. So you can see ಇಲ್ಲಿ ಪೀರಿಯಡ್ ಅಂತ ಕರಿತೀವಿ. ಪೀರಿಯಡ್ ಅಂದರೆ ನಾವು ಪ್ರೆಗ್ನೆನ್ಸಿನ 3 ಭಾಗ ಆಗಿ ನೋಡ್ತೀವಿ. ಒಂದು ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್, ಥರ್ಡ್ ಟ್ರೈಮೆಸ್ಟರ್ ಅಂತ ಹೇಳಿ. ಈ 3 ಟ್ರೈಮೆಸ್ಟರ್ಗಳಲ್ಲಿ ವಿಚ್ ಈಸ್ ದ ಬೆಸ್ಟ್ ಪೀರಿಯಡ್ ಟು ಪರ್ಫಾರ್ಮ್ ಎ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ, ಅಥವಾ ಅಬಾರ್ಷನ್ ಮಾಡಿಸೋದಕ್ಕೆ ಯಾವ ಪೀರಿಯಡ್ ತುಂಬ ಸೂಕ್ತ ಅಂತ. ಇಲ್ಲಿ ನಾವೇನು ಅನ್ಬೋದು ಅಂದರೆ ಸೊ ವಿ ಕ್ಯಾನ್ ಕಾಲ್ ದ್ಯಾಟ್ ಫಸ್ಟ್ ಟ್ರೈಮೆಸ್ಟರ್ ಈಸ್ ಅ ಬೆಸ್ಟ್ first trimester. The first trimester is a best period to perform abortion. Then next you can see here the incidence. What does it mean of incidence? ಹಂಗಂದ್ರೆ ಇಂಥ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಥವಾ ಅಬಾರ್ಷನ್ಸ್ಗಳು ಎಷ್ಟು ಆಗ್ತಾ ಇದೆ ಇನ್ಸಿಡೆನ್ಸಸ್ಸು ಅಂತ ಹೇಳಿ. ಆನ್ ಆನ್ ಆ್ಯಾವರೇಜ್ ಪ್ರತಿ ವರ್ಷ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ವರ್ಲ್ಡಲ್ಲಿ 45ರಿಂದ 50 ಮಿಲಿಯನ್ವರೆಗೂ ಏನಾಗ್ತಾ ಇದೆ ಅಂದರೆ ಅಬಾರ್ಷನ್ಸ್ಗಳಾಗ್ತಾ ಇದೆ. ಸಿ ವೈ ದೇರ್ ಆರ್ ಮೆನಿ ರೀಸನ್. ಇದಕ್ಕೋಸ್ಕರ ಏನು ಮಾಡಿಬಿಡ್ತು ಅಂದರೆ ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ ಮೇಡ್ ದ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆ್ಯಸ್ ಅ ಲೀಗಲೈಸ್ ವಿತ್ ಸರ್ಟನ್ ರೆಸ್ಟ್ರಿಕ್ಷನ್ಸ್. ಸೊ 1971 ಏನಾಯಿತು ಅಂದರೆ 1971 ಟೈಮಲ್ಲಿ ಈ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದನ್ನು ಲೀಗಲೈಸ್ ಮಾಡಿಬಿಡ್ತು ವಿತ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಆರ್ ಕಂಡೀಷನ್ಸ್, ವಿತ್ ಸ್ಟ್ರಿಕ್ಟ್ ಕಂಡೀಷನ್ಸ್ ಮೂಲಕ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ MTP ಲೀಗಲೈಸ್ ಮಾಡುತ್ತೆ, ಪರ್ಫಾರ್ಮ್ ಮಾಡಿಸ್ಬೋದು ಅಂತ ಹೇಳಿ. ಓಕೆ, ಅದರಿಂದ ಏನಾಯಿತು ಅನ್ನೋದನ್ನು ಡೀಟೇಲ್ ಸಿಗ್ನಿಫಿಕೆನ್ಸ್ ಮತ್ತು ಡ್ರಾಬ್ಯಾಕ್ ಡಿಸ್ಕಸ್ ಮಾಡುವಾಗ ನೋಡೋಣ. ಹಾಗಂದರೆ ಇಲ್ಲಿ ನೋಡ್ಬೋದು ನೀವು ಮೆಥಡ್ಸ್ ಆಫ್ ಅಬಾರ್ಷನ್ಸ್. ಯಾವ್ಯಾವ ಥರವಾಗಿ ನೀವು ಅಬಾರ್ಷನ್ಸ್ ಮಾಡಿಸ್ತಾರೆ ಅಥವಾ ಮಾಡ್ತಾರೆ ಡಾಕ್ಟರ್. ಒಂದು ಡೈಲೇಷನ್ ಆ್ಯಂಡ್ ಕ್ಯೂರೇಟ್ ಅಂತ ಬರೆದಿದ್ದೀನಿ, ಕ್ಯೂರೇಟೆ. ಸೊ ಡೈಲೇಷನ್ ಆ್ಯಂಡ್ ಕ್ಯೂರೇಟೆ ಅಂದರೆ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಓಕೆ, ಈ ಡಯಾಗ್ರಾಮ್ ಒಳಗಡೆ ಏನಾಗಿದೆ, ಸೊ ಹಿಯರ್ ಜಸ್ಟ್ ಯು ಕ್ಯಾನ್ ಥಿಂಕ್ ದ್ಯಾಟ್ ಆರ್ ಅಸ್ಯೂಮ್ ದ್ಯಾಟ್ ಇಟ್ ಇಸ್ ಅನ್ ಎಂಬ್ರಿಯೋ ವಿಚ್ ಇಸ್ ಡೆವಲಪಿಂಗ್. ಓಕೆ, ಈ ಎಂಬ್ರಿಯೋನ ಏನು ಮಾಡ್ತಾರೆ ಅಂದರೆ ಅದನ್ನು ಇಂಪ್ಲಾಂಟೆಡ್ ಎಂಬ್ರಿಯೋನ ರಿಮೂವ್ ಮಾಡಬೇಕು. ಆ ಇಂಪ್ಲಾಂಟೆಡ್ ಎಂಬ್ರಿಯೋ ರಿಮೂವ್ ಮಾಡೋದಕ್ಕೆ ಏನು ಮಾಡ್ತಾರೆ, ಕ್ಯೂರೇಟೆ ಈಸ್ ನಥಿಂಗ್ ಬಟ್ ಎ ಸ್ಪೂನ್ ಲೈಕ್ ಇನ್ಸ್ಟ್ರೂಮೆಂಟ್. ಅದನ್ನು ವೆಸೈನಾ ಮೂಲಕ ಸರ್ವಿಕ್ಸನ್ನ ಅಗಲ ಮಾಡ್ತಾರೆ, ಸೊ ಡೈಲೇಷನ್ ಮಾಡ್ತಾರೆ. ಸೊ ಸ್ವಲ್ಪ ಅದನ್ನು ವೈಡ್ ಮಾಡಿ ಏನು ಮಾಡ್ತಾರೆ, ಸೊ ಇಂಪ್ಲಾಂಟ್ ಆಗಿರ್ತಕ್ಕಂಥ ಎಂಬ್ರಿಯೋನ ರಿಮೂವ್ ಮಾಡಿಬಿಡ್ತಾರೆ. ಓಕೆ, just you can observe this diagram, you will come to know that how actually they are removing that implanted embryo by this method. And next we are going to discuss that about a vacuum aspiration. What is a vacuum aspiration? Even ಇದನ್ನು ನಾವು ಸಕ್ಷನ್ ಆಸ್ಪಿರೇಷನ್ ಅಂತಲೂ ಕರಿತೀವಿ. ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್ ವಿಚ್ ಐ ಆಮ್ ಶೋವಿಂಗ್ ಹಿಯರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವ್ಯಾಕ್ಯೂಮ್ ಆಸ್ಪಿರೋಮೀಟರ್ ಅಂತ ಹೇಳಿ ಕರೀತಾರೆ. ಡೈರೆಕ್ಟ್ ಅದನ್ನ ಏನು ಮಾಡ್ತಾರೆ ಅಥವಾ ಸಕ್ಷನ್ ಆಸ್ಪಿರೋಮೀಟರ್ ಅಂತ ಕರೀತಾರೆ. ಥ್ರೂ ಬೈ ವೆಸೈನಾ ಮೂಲಕ ಇಂಪ್ಲಾಂಟ್ ಮಾಡಿ ಇನ್ಸರ್ಟ್ ಮಾಡಿ ಏನು ಮಾಡ್ತಾರೆ ಸರ್ವಿಕ್ಸ್ ಮೂಲಕ ಅದನ್ನು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಏನು ಮಾಡಿಬಿಡ್ತಾರೆ ಅಥವಾ ಅದನ್ನ ಸಕ್ ಮಾಡಿಬಿಡ್ತಾರೆ ಇಂಪ್ಲಾಂಟೆಡ್ ಎಂಬ್ರಿಯೋನ. ಸೊ ದಿಸ್ ಇಸ್ ಆಲ್ಸೋ ಒನ್ ಮೆಥಡ್. And one thing you please must remember that all these methods are applied only before completion of a first trimester, and it is more risky to perform after the first trimester. So only we can do it within first trimester.
And you can see next one is that administration of prostaglandins. And what actually it will do, the prostaglandins even they can inject through by intravaginal ಅಂತ ಕರೀತಾರೆ, ವೆಸೈನ ಮೂಲಕನೂ ಇಂಜೆಕ್ಟ್ ಮಾಡ್ತಾರೆ. ಸೊ ಅವಾಗ ಪ್ರೋಸ್ಟಾಗ್ಲ್ಯಾಂಡಿನ ಇಂಜೆಕ್ಟ್ ಮಾಡಿದಾಗ ಏನು ಮಾಡ್ತದೆ, ಸೊ ಇಟ್ ಕಾಸಸ್ ಎ ಸ್ಟ್ರಾಂಗ್ ಆ್ಯಂಡ್ ಇನ್ಕ್ರೀಸಸ್ ದಿ ವಿಗರಸ್ ಕಾಂಟ್ರಾಕ್ಷನ್ ಆಫ್ ಯೂಟಿರಸ್. ಅವಾಗ ಅದೇನು ಮಾಡಿಬಿಡ್ತದೆ, ಇಂಪ್ಲಾಂಟ್ ಆಗಿರೋ ಎಂಬ್ರಿಯೋ ವಿಡ್ರಾ ಆಗಿಬಿಡ್ತದೆ. ಸೊ ದಿಸ್ ಇಸ್ ಒನ್ ಮೆಥಡ್. ಇದನ್ನು ನಾವು ಈವನ್ ಈ ಪ್ರೋಸ್ಟಾಗ್ಲ್ಯಾಂಡಿನ್ಸ್ ಅಂತ ಏನು ಕರೆದ, ದೇ ಆರ್ ಅವೈಲೇಬಲ್ ಈವನ್ ಇನ್ ದ ಫಾರ್ಮ್ ಆಫ್ ಡ್ರಗ್ ಆರ್ ಮೆಡಿಸನ್ ರೂಪದಲ್ಲೂ ಅಬಾರ್ಟೆಂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಅಬಾರ್ಷನ್ ಮಾಡೋದಕ್ಕೆ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳಿಗೆ ನಾವು ಅಬಾರ್ಟೆಂಟ್ಸ್ ಅಂತ ಹೇಳಿನೂ ಕರಿತೀವಿ. ಹಂಗಂದ್ರೆ ಅಂತಹ ಡ್ರಗ್ಸ್ಗಳು ಯಾವುದಿದೆ ಅನ್ನೋದನ್ನು ನೆಕ್ಸ್ಟ್ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯು ಕ್ಯಾನ್ ಸಿ ದ ಡ್ರಗ್ ಇಂಡ್ಯೂಸ್ ಅಬಾರ್ಷನ್ ಅಂತ ಬರ್ತಿದ್ದೀನಿ ನಾನು. ಸೊ ವಿಚ್ ಆರ್ ದೋಸ್ ದಿ ಮೆಡಿಸಿನ್ಸ್ ಹೆಲ್ಪ್ಸ್ ಟು ರಿಮೂವ್ ಆರ್ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಸೊ ಇಲ್ಲಿ RU486 ಅಂತ ಬರೆದಿದ್ದೀನಿ. ಸೊ ಮಿಫೆಪ್ರಿಸ್ಟೋನ್ ಅಂತಕ್ಕಂಥ ಒಂದು ಡ್ರಗ್ ಇದೆ. ಆ ಡ್ರಗ್ನ ಯೂಸ್ ಮಾಡೋದ್ರಿಂದ ಏನು ಮಾಡುತ್ತೆ ಅಂದರೆ, ಆ್ಯಕ್ಚುಲಿ ಇಟ್ ಬ್ಲಾಕ್ಸ್ ದಿ ಸಿಂಥಸಿಸ್ ಆರ್ ಸೆಕ್ರೇಷನ್ ಆಫ್ ಪ್ರೊಜೆಸ್ಟೆರಾನ್ ಆ್ಯಂಡ್ ಇಟ್ ಕಾಸಸ್ ದಿ ಮೆನ್ಸ್ಟ್ರುವೇಷನ್. ಸೊ ಈ ಮೆನ್ಸ್ಟ್ರುವೇಷನ್ ಆಗಾಗ ಏನಾಗ್ಬಿಡ್ತದೆ ಅಂದರೆ, ಇಂಪ್ಲಾಂಟ್ ಆಗಿರೋ ಎಂಬ್ರಿಯೋನು ಕರಗಿ ಏನಾಗ್ತದೆ, ಸೊ ಆ ಬ್ಲಡ್ ಮೂಲಕ ಹೊರಗೆ ಹೋಗ್ಬಿಡುತ್ತೆ. ಸೊ ದಿಸ್ ಇಸ್ ವಾಟ್ RU486 ಮೆಫೆಪ್ರಿಸ್ಟೋನ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಆಲ್ಸೋ ದ ಅಬಾರ್ಟೆಂಟ್ ಡ್ರಗ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ವಾಟ್ ದ ಮೆಥಡ್ಸ್ ಆ್ಯಂಡ್ ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಆಫ್ ದಿಸ್ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ. ಏನಿದೆ ಹಂಗಂದರೆ ಇಲ್ಲಿ ನೋಡ್ಬೋದು ನೀವು, ಸಿಗ್ನಿಫಿಕೆನ್ಸ್ ಏನಿದೆ ಅಂದರೆ, ಇಟ್ ಹೆಲ್ಪ್ಸ್ ಟು ಡಿಕ್ರೀಸ್ ದ ಹ್ಯೂಮನ್ ಪಾಪ್ಯುಲೇಷನ್. ಸೊ MTP ಒಂದು ಪಾಪ್ಯುಲೇಷನ್ ಡೆನ್ಸಿಟಿನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ. ಓಕೆ, ಆ್ಯಂಡ್ ಎರಡನೇದು ಗೆಟಿಂಗ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ. ಸೊ ದ ಪ್ರೆಗ್ನೆನ್ಸಿ ಇಫ್ ಇಟ್ ಈಸ್ ಕಾಸ್ಡ್ ಡ್ಯೂ ಟು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿರ್ಬೋದು, ಅಥವಾ ರೇಪ್ ಕೇಸಸ್ಸಲ್ಲಿ ಆಗಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ಪ್ರೆಗ್ನೆನ್ಸಿಗಳು ಬೇಡಾಗಿತ್ತು ಅಂತ ಅಂದ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲೂ MTPನ ಪರ್ಫಾರ್ಮ್ ಮಾಡ್ಬೋದು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ಅ ಬೆಸ್ಟ್ ಯೂಸ್. ಆದರೆ ಅದರದ್ದು ಒಂದಿಷ್ಟು ಡ್ರಾಬ್ಯಾಕ್ಸ್ಗಳು ಇದೆ. ಯಾವುದ್ರದ್ದು, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಥವಾ ಅಬಾರ್ಷನ್ ಮಾಡಿಸ್ತಕ್ಕಂಥದ್ದು ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಒಂದೇದು ಆ್ಯಕ್ಚುಲಿ ಇಟ್ ರೈಸಸ್ ದಿ ಎಮೋಷನಲ್, ಎಥಿಕಲ್, ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸಸ್ನ ರೈಸ್ ಮಾಡುತ್ತೆ. ಅದಕ್ಕೋಸ್ಕರ ಈ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಈಸ್ ಒನ್ ಆಫ್ ದ ಮೇಜರ್ ಡ್ರಾಬ್ಯಾಕ್. ಆ್ಯಂಡ್ ಎರಡನೇದು, ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಬೈ ಅನ್ಕ್ವಾಲಿಫೈಡ್ ಕ್ವ್ಯಾಕ್ಸ್. ನಾವು MTPನ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಯಾವನೋ ಒಬ್ಬ ಅನ್ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಅಬಾರ್ಷನ್ ಮಾಡಿಸ್ತೀವಿ. ಸಮ್ಟೈಮ್ಸ್ ಇಟ್ ಮೇ ಕಾಸ್ ಎ ಫ್ಯಾಟಲ್, ಮಾರಣಾಂತಿಕ ಅಂತ ಕರಿತೀವಿ. ಮರಣನೂ ಸಂಭವಿಸ್ಬೋದು. ಯಾಕಂದರೆ ಇಟ್ ಈಸ್ ರಿಕ್ವೈರ್ಡ್ ಎ ಕ್ವಾಲಿಫೈಡ್ ಡಾಕ್ಟರ್ ಇದ್ದಾಗ ಮಾತ್ರ ಅಬಾರ್ಷನ್ಸನ್ನು ನೀಟಾಗಿ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಯಾಕಂದರೆ ಅಬಾರ್ಷನ್ಸ್ ಆದಮೇಲೆ ಒಂದಿಷ್ಟು ಆ್ಯಂಟಿಬಯೋಟಿಕ್ ಮೆಡಿಕೇಷನ್ಸ್ಗಳನ್ನು ಕೊಡೋದಿರುತ್ತೆ. ಸೊ ನೋವು ಕಡಿಮೆ ಆಗೋದಕ್ಕೆ ಮೆಡಿಸಿನ್ಸ್ಗಳಿರುತ್ತೆ. ಆಮೇಲೆ ಯುಟಿರೈನ್ ಟಿಶ್ಯೂ ಡ್ಯಾಮೇಜ್ ಆಗಿರೋದನ್ನು ಸರಿಪಡಿಸೋದಕ್ಕೂ ಮಾತ್ರೆಗಳಿರುತ್ತೆ. ಅವನ್ನೆಲ್ಲ ಒಬ್ಬ ವೆಲ್ ಕ್ವಾಲಿಫೈಡ್ ಡಾಕ್ಟರ್ ಮಾತ್ರ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ. ಅನ್ಕ್ವಾಲಿಫೈಡ್ ಡಾಕ್ಟರ್ ಇದ್ದಾಗ ಸೊ ಈವನ್ ಇಟ್ ಮೇ ಸಮ್ ಕಾಸಸ್ ಎ ಫ್ಯಾಟಲ್ ಟು ದಟ್ ಮದರ್. ಮೂರನೇದು ಏನಾಗುತ್ತೆ, ಮಿಸ್ಯೂಸ್ ಆಫ್ ಅಬಾರ್ಟ್ ಎ ಫೀಮೇಲ್ ಫಿಟಿಸೈಡ್. ಮುಂಚೆನೇ ಏನು ಮಾಡ್ಕೊಂಬಿಡೋದು, ಮಗು ಯಾವುದಿದೆ ಅಂತ ಫೈಂಡ್ ಔಟ್ ಮಾಡ್ಕೊಂಬಿಡೋದು. ಅಂದರೆ ಅದು ಹೆಣ್ಣು ಮಗುನ ಅಥವಾ ಗಂಡು ಮಗುನ ಅಂತ ತಿಳ್ಕೊಂಬಿಡೋದು. ಹೆಣ್ಣು ಮಗು ಆಗಿದ್ದರೆ ತೆಗೆಸ್ಬಿಡೋದು. ಅದಕ್ಕೆ ನಾವು ಫೀಮೇಲ್ ಫಿಟಿಸೈಡ್ ಅಂತ ಕರಿತೀವಿ. ಫೀಮೇಲ್ ಫಿಟಿಸೈಡ್ ಅಂದರೆ ಹೆಣ್ಣು ಭ್ರೂಣ ಹತ್ಯೆ ಅಂತ ನಾವೇನು ಕರಿತೀವಿ, ಅದಕ್ಕೆ ಫೀಮೇಲ್ ಫಿಟಿಸೈಡ್ ಅಂತ ಕರಿತೀವಿ. ಯಾಕಾಗುತ್ತೆ, ಹೆಣ್ಣು ಬೇಡ ಅನ್ನೋ ಕಾರಣಕ್ಕೆ. ಸೊ ಅಂದರೆ ಮಿಸ್ಯೂಸ್ ಅಥವಾ ಡ್ರಾಬ್ಯಾಕ್ ಇದರಿಂದನೂ ಆಗುತ್ತೆ. ಸೊ ಒಂದು ವೇಳೆ ಆ ಮಗು ಯಾವುದು ಅಂತ ಗೊತ್ತಾಗದೇ ಇದ್ದಾಗ ಸ್ವಾಭಾವಿಕವಾಗಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ, ಹೆಣ್ಣಾಗಿರಲಿ ಗಂಡಾಗಿರಲಿ. ಆದರೆ ಈ MTP ಪರ್ಫಾರ್ಮ್ ಮಾಡುವಾಗ ಸ್ವಾಭಾವಿಕವಾಗಿ ಸ್ಕ್ಯಾನ್ ಮಾಡ್ತಾರೆ, ಅಲ್ಟ್ರಾಸೋನೋಗ್ರಫಿ ಅಂತ ಕರಿತೀವಿ, USG. ಸೊ ಈ ಅಲ್ಟ್ರಾಸೋನೋಗ್ರಫಿಯಲ್ಲಿ ಆ ಮಗು ಯಾವುದಿದೆ ಅದಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಡ್ರಾಬ್ಯಾಕ್, ಅದರೊಳಗೇ ಏನು ಮಾಡ್ತಿದ್ರು, ಆಮ್ನಿಯೋಸೆಂಟಸಿಸ್ ಅಂತ ಇದೆ. So please look here the diagram I am showing here. This diagram help you to understand that how the doctor they will remove the amniotic fluid from the mother womb. Okay, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಸ್ಟಮಕ್ ರೀಸನಲ್ಲಿ ಮಗುನ ಪೋರ್ಷನ್ ನೋಡ್ಕೊಂಡು, ಮಗುನ ಪೊಸಿಷನ್ ನೋಡ್ಕೊಂಡು ಏನು ಮಾಡ್ತಾರೆ, ಆಮ್ನಿಯೋಟಿಕ್ ಫ್ಲೂಯಿಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗಡೆ ಏನಿರುತ್ತೆ ಅಂದರೆ, ಆ ಮಗುವಿನ ಸ್ಕಿನ್ ಸೆಲ್ಸ್ಗಳೆಲ್ಲ ಇರುತ್ತೆ. ಈ ಸ್ಕಿನ್ ಸೆಲ್ಸ್ಗಳ ಮೂಲಕ ಆ ಮಗು
ಗಂಡು ಅಥವಾ ಹೆಣ್ಣು ಅಂತ ಡಿಸೈಡ್ ಮಾಡ್ಬೋದು. ಅದನ್ನು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಬಾರ್ ಬಾಡೀಸ್ ಅಂತ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಸೆಕ್ಸ್ ಕ್ರೊಮ್ಯಾಟಿನ್. ಸೊ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಎಕ್ಸ್ ಕ್ರೋಮೋಸೋಮ್ ಇದೆನಾ ಅಥವಾ XY ಕ್ರೋಮೋಸೋಮ್ ಇದೆನಾ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅಂದರೆ ಆ್ಯಕ್ಚುಲಿ ಆಮ್ನಿಯೋಸೆಂಟೆಸಿಸ್ ಈಸ್ ಮೇಡ್ ಲೀಗಲೈಸ್ಡ್ ಟು ಐಡೆಂಟಿಫೈ ಅಬ್ನಾರ್ಮ್ಯಾಲಿಟೀಸ್ ಆಫ್ ಅ ಚೈಲ್ಡ್ ಅಥವಾ ಜೆನೆಟಿಕಲ್ ಡಿಸಾರ್ಡರ್ಸ್ ಇದೆನಾ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಫಿಸಿಕಲಿ ಪ್ರಾಬ್ಲಮ್ಸ್ ಇದ್ದರೆ ಅಂಥ ಒಂದು ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಬಹುದು. ಆದರೆ ಅವುಗಳನ್ನು ಹೊರತುಪಡಿಸಿ ಆರೋಗ್ಯವಿದ್ದಾಗಲೂ ನಾವು ಮಗುವನ್ನು ಟರ್ಮಿನೇಟ್ ಮಾಡಿಸ್ತಕ್ಕಂಥದ್ದು ಇಟ್ ಇಸ್ ಅ ಎಮೋಷನಲ್ ಕ್ರೈಮ್ ಅಂತ ಕರಿಬೋದು. ಇದು ಭಾವನಾತ್ಮಕವಾದ ಅಪರಾಧ. ತೆಗ್ಸೋಕೆ ಮನಸ್ಸು ಇರಲ್ಲ, ಆದರೂ ತೆಗೆಸ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಕ್ರೈಮ್, ಸೊ ಶುಡ್ ನಾಟ್ ಡೂ. ಓಕೆ, ಮಗು ಯಾವುದಿದ್ರೂ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಅಬೌಟ್ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ. ನಿಮಗೆ ಇದ್ರ ಮೇಲೆ ಅಥವಾ ಈ ಕಾನ್ಸೆಪ್ಟ್ ಮೇಲೆ ಏನಾದರೂ ಡೌಟ್ಸ್ ಇತ್ತಂದರೂ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಥವಾ ಡೌಟ್ ಕೇಳಿ. ನಾನು ಯಾವಾಗಲೂ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ರೆಡಿಯಾಗಿರ್ತೀನಿ. ಅದ್ರ ಜೊತೆಗೆ ಏನಾದರೂ ಬೇರೆ ಕಾನ್ಸೆಪ್ಟ್ಗಳನ್ನು ಮಾಡಬೇಕು ವಿಡಿಯೋದ ಮೂಲಕ ಅಂದಾಗ ದಯವಿಟ್ಟು ಸಜೆಸ್ಟ್ ಮಾಡಿ. ಡೆಫಿನೆಟ್ಲಿ ಐ ಪ್ರಿಪೇರ್ ಫಾರ್ ದ್ಯಾಟ್. ಓಕೆ, ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಪ್ಲೀಸ್ ಯು ಆಲ್ವೇಸ್ ರಿಮೆಂಬರ್ ದ್ಯಾಟ್ ಸ್ಟಡಿ ಫಾರ್ ನಾಲೆಡ್ಜ್, ನಾಟ್ ಫಾರ್ ಮಾರ್ಕ್ಸ್. ಓಕೆ, ಟೇಕ್ ಕೇರ್, ಬಾಯ್.